ಏರ್ ಇಂಡಿಯಾ ವಿಮಾನದಲ್ಲಿ ಮೇ ಡೇ ಅಪಾಯ ಕೊಟ್ಟಿದ್ದಾರೆ. ಸಿ ಪ್ರಾಬ್ಲಮ್ ಈಸ್ ಮೇ ಡೇ ಕೊಟ್ಟ ಮೇಲೆ ಟೈಮ್ ಇರಬೇಕಲ್ಲ, ಏನಕ್ಕಾರವೆ ದೇರ್ ಇಸ್ ನೋ ಟೈಮ್. ಇಲ್ಲಿ 30 ಸೆಕೆಂಡ್ ಸಿಕ್ಕಿದೆ ಅವ್ರಿಗೆ ಅಂತಂದ್ರೆ ಯಾವ ಮೇಡೆ ಅನ್ನೋಷ್ಟ್ರಿಗೆ ಅದು ಹೋಗಿ ಬಿದ್ದಾಗೋಗಿದೆ. ಅದು ಏನು ರೆಸ್ಪಾಂಡ್ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಯಾವುದೋ ಬೇರೆ ಕಡೆ ಇದ್ದರೆ ಮಿಡೇರಲ್ಲಿದೆ 26,000 ಅಡಿ ಎತ್ತರದಲ್ಲಿ ಹೋಗ್ತಾ ಇದೆ ಇದು, ಆಗೇನೋ ಇಂಜಿನ್ ಫೇಲ್ಯೂರ್ ಆಯಿತು, ನಾವು ಮೇಡೆ ಕೇಳ್ತಾ ಇದ್ದೀವಿ ಇಂದಾಗ ರೆಸ್ಕ್ಯೂಗೋ ಅಥವಾ ವಾಟರ್ ಲ್ಯಾಂಡಿಂಗಿಗೋ ಅಥವಾ ನಿಯರೆಸ್ಟ್ ಏರ್ಪೋರ್ಟ್ಸಲ್ಲಿ ಬೆಲಿ ಲ್ಯಾಂಡಿಂಗಿಗೋ ಅಥವಾ ಏನೋ ಈ ಥರದ್ದೆಲ್ಲ ಪ್ಲ್ಯಾನ್ಗಳೇನಾದ್ರು ನಡೀಬೋದೇನೋ. ಇಲ್ಲಿರೋ 30 ಸೆಕೆಂಡಲ್ಲಿ ಮೇಡೆ ಅಂತಂದ್ರೆ ಏನು ಮೇಡೆ ಅಂತಿಂಗ್ ಅನ್ನೋಷ್ಟರಲ್ಲಿ ಹೋಗೋದು ಬಿದ್ದಾಯ್ತದು. ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪಂಡ್. ತಾಂತ್ರಿಕ ದೋಷ ಡ್ಯಾಶ್ ಅಂತಿದ್ದಾರೆ. ಬೆಂಕಿ ಉಂಡೆ ಆಯಿತು ಡ್ಯಾಶ್ ಹೇಳ್ತಾರೆ. ಈ ವಿಮಾನದಲ್ಲಿ 2 ಪೈಲಟ್ ಇದ್ದಾರೆ. ಒಂದು ರೆಗ್ಯುಲರ್ ಸೀನಿಯರ್ ಪೈಲಟು, ಮೇ ಬಿ ಸೆಕೆಂಡ್ ಒನ್ನು ಜೂನಿಯರು ಫಸ್ಟ್ ಆಫೀಸರ್ ಆಗಿ ಏನೋ ಇದ್ದಾರೆ ಅವರು. ಒಂದು 10 ಸಿಬ್ಬಂದಿ ಅಂದರೆ ಏರ್ ಹೋಸ್ಟೆಸ್ಸು ಡ್ಯಾಶು ಎಲ್ಲ 230 ಪ್ರಯಾಣಿಕರು. ಈ ಪೈಕಿ 169 ಜನ ಭಾರತೀಯರಿದ್ದಾರೆ. 11 ಮಕ್ಕಳು, ಅದರಲ್ಲಿ ವಿಜಯ್ ರೂಪಾನಿ ಎಲ್ಲ ಡ್ಯಾಶ್ ಎಲ್ಲ ಇದ್ದಾರೆ. 52 ಜನ ಬ್ರಿಟನ್ ಪ್ರಜೆಗಳಿದ್ದಾರೆ. ಬ್ರಿಟನ್ ಪ್ರಜೆಗಳು ಅಂದ ತಕ್ಷಣ ಬಿಳಿಯರು ಅಂತಲೇ ಏನು ಆಗಬೇಕಾಗಿಲ್ಲ, ಭಾರತೀಯರೇ ಇರಬಹುದು, ಬ್ರಿಟನ್ ಪ್ರಜೆಗಳಿರ್ಬೋದು, ಇರ್ಬೋದು. 6 ಜನ ಪೋರ್ಚುಗಲ್ನವರು ಮತ್ತು ಒಬ್ಬ ವ್ಯಕ್ತಿ ಕೆನಡಾ ಪ್ರಜೆ ಇದ್ದಾರೆ. ಯಾರೂ ಬದುಕೊಳ್ಳೋದಿಲ್ಲ ಎಕ್ಸೆಪ್ಟ್ ಈಗ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಒಂದು ಕನ್ಫರ್ಮ್ಡ್ ಬದುಕಿದ್ದಾರೆ, ಇನ್ನೊಂದೂ ಬದುಕಿರಬಹುದು ಅಂತ ಹೇಳ್ತಿದ್ದಾರೆ. ಸುಟ್ಟಗಾಯ ಜಾಸ್ತಿ ಆಗಿದ್ರೆ ಚಾನ್ಸಸ್ ಸ್ವಲ್ಪ ಕಡಿಮೆ, ಅದೇ ಗೊತ್ತಿಲ್ಲ, ವಿ ವಿಲ್ ಸಿ, ಬದುಕಬಹುದೇನೋ ಗೊತ್ತಿಲ್ಲ ನಮಗೆ, ಯಾಕಂದರೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತೂ ಸಿಗ್ತಿರುತ್ತೆ ಅವ್ರಿಗೆ. ಇದು ಕತೆ. ಸೊ ಮುಂದೇನು ಕ್ವಶನ್? ಎಸ್ ಸರ್, ಯಾಕೆ ಆಗಿರಬಹುದು ಸರ್ ಇದು? ಇಲ್ಲಿವರೆಗೂ ರಾಮ ಸೀತೆ ರಾಮಾಯಣ ಕತೆ ಹೇಳದ್ನ ಹಂಗಲ್ಲ, ಒಂದ್ 2 ಇಂಜಿನಲ್ಲಿ ಒಂದು ಇಂಜಿನ್ ಹೋಗಿದ್ರು ಕೂಡ ಇನ್ನೊಂದು ಇಂಜಿನಲ್ಲಿ ಹೋಗ್ಬೋದು, ಸಮಸ್ಯೆ ಆಗಲ್ಲ ಅಂತಾರೆ. ಇನ್ನು ಕೆಲವರು 1500 ಅಡಿ ಮೇಲೆ ಹೋದ್ಮೇಲೆ ಒಂದು ಇಂಜಿನಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಇಲ್ಲಾಂದ್ರೆ ಬ್ಯಾಲೆನ್ಸ್ ಆಗಲ್ಲ ಅಂತಾರೆ. ಹೆಂಗೆ ಸರ್ ಅದು? ಅದು ಏನೇ ಇರಬಹುದು. ಸಿಂಗಲ್ ಎಂಜಿನ್ ಇದ್ರೂ ಒಂದು ಬೇಸಿಕ್ ಲಿಫ್ಟ್ ಅಂತೂ ಇರಬೇಕಾಗಿತ್ತು, ಥ್ರಸ್ಟ್ ಆ್ಯಂಡ್ ಲಿಫ್ಟಲ್ಲಿ. ಅದು ಮಾತ್ರ ನಿಜ. ಬ್ಯಾಲೆನ್ಸು ಗಿಲೆನ್ಸು ಎಲ್ಲ ಅದು ಪರಿಣಿತರಿಗೆ ಗೊತ್ತು. ಇದು ಡ್ಯಾಶ್ ಅದೆರಡೂ ಸಿಂಗಲ್ ಎಂಜಿನ್ ಆಗಿದ್ದರೆ ಆ ಬೇಸಿಕ್ ಆಗಿ ಏನಾದ್ರು ಒಂದು ಸಿಕ್ಕಬೇಕು, ಅಂದರೆ ಇಂಬ್ಯಾಲೆನ್ಸ್ ಆಗಬೇಕಾಗಿತ್ತು ಏರ್ಕ್ರಾಫ್ಟಲ್ಲಿ. ಆದಂಗಿಲ್ಲ, ಅಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಸದ್ಯಕ್ಕಂತೂ ಕಾಣಿಸ್ತಿಲ್ಲ ಮೇಲ್ನೋಟಕ್ಕೆ. ನನ್ನ ಜ್ಞಾನಾರ್ಜನೆಯ ಕುತೂಹಲಕ್ಕೋಸ್ಕರ ಅಷ್ಟೇ, ಇನ್ನೇನು ಅಲ್ಲ. ನಾವೇನು ಪರಿಣಿತರಲ್ಲ, ನಾವೇನು ಪೈಲಟ್ ಅಲ್ಲ, ನಾವೇನು ಏವಿಯೇಷನ್ ಇಂಜಿನಿಯರ್ಗಳು ಅಲ್ಲ, ಏರೋನಾಟಿಕಲ್ ಇಂಜಿನಿಯರ್ಸು ಅಲ್ಲ. ನಾವೇನು ನಮ್ಮ ಜ್ಞಾನಾರ್ಜನೆಯ ಕುತೂಹಲಕ್ಕೋಸ್ಕರ ಒಂದು 200 ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ಸ್ದು ರಿಸರ್ಚ್ ನೋಡಿದ್ದೀನಿ ನಾನು. ಒಂದು 200 ನೋಡಿದ್ದೀನಿ ಮಿನಿಮಮ್. ಅಂದರೆ ಹಾಗಾಗಿ ಕೆಲವು ಅರ್ಥವಾಗಬಹುದು, ಕೆಲವು ಅರ್ಥವಾಗದೇ ಇರ್ಬೋದು ನಮ್ಗಳಿಗಷ್ಟೇ. ದಿಸ್ ಲುಕ್ಸ್ ಲೈಕ್ ಎ ಪರ್ಫೆಕ್ಟ್ ಟೇಕ್ ಆಫ್ ಇದ್ದಂಗಿದೆ, ಎಕ್ಸೆಪ್ಟ್ ದ ಫ್ಲಾಪ್ ಹೇಳ್ತಾ ಇರೋದು, ವಿಚ್ ಕ್ರಿಯೇಟ್ಸ್ ದ ಲಿಫ್ಟ್. ಅದು ಹೇಗಾಗಿದೆ ನೋಬಡಿ ಐಡಿಯಾ. ಸೊ ಮುಂದೆ ಏನಾಗತ್ತೆ? ವಿಮಾನಯಾನ ಇವತ್ತಿಗೂ ದ ಸೇಫೆಸ್ಟ್, ಅತ್ಯಂತ ಸುರಕ್ಷಿತವಾದಂತಹ ಪ್ರಯಾಣ ಯಾವುದಾದ್ರೂ ಇದ್ದರೆ ಪ್ರಪಂಚದಲ್ಲಿ, ಈ ಘಟನೆ ಆದಾಗಲೂ ಹೇಳ್ತಾ ಇದ್ದೀನಿ, ಅದು ವಿಮಾನಯಾನನೇ. ಒಂದಾಗಿದ ತಕ್ಷಣ ಅದು ಹಾಗಲ್ಲ ಅಲ್ಲ. ಈಗಲೂ ಈ ವಿಮಾನಯಾನ ಇಷ್ಟೊಂದು ಸುರಕ್ಷಿತವಾಗಿ ಹೇಗಾಯಿತು? ಯಾಕೆ ರಸ್ತೆನಲ್ಲಿ ಟ್ರೈನ್ನಲ್ಲಿ ಆ ಸುರಕ್ಷತೆ ಬಂದಿಲ್ಲ ಅಂದರೆ ಬಹಳ ಆಶ್ಚರ್ಯವಾಗ್ಬೋದು ಕೆಲವರುಗಳಿಗಿದು. ಅಪಘಾತಗಳಿಂದಲೇ ಅದು ಸುರಕ್ಷಿತವಾಗಿತ್ತು. 1960, 60, 70, 60ನೇ ಇಟ್ಕೊಳ್ಳಿ, 50, 60, 60 ಇಟ್ಕೊಳ್ಳೋಣ. ಆ ರೇಂಜಲ್ಲಿ ಆದಮೇಲೆ ಪ್ರತಿ ಏರ್ ಕ್ರ್ಯಾಶ್ ಏನೇನಾಗಿದೆ, ವಿಮಾನದ್ದು ಅಪಘಾತಗಳಾಗಿದೆ, ಅದರಿಂದ ಪಾಠ ಕಲಿತಾ ಹೋಗಿದೆ ಈ ಉದ್ಯಮ. ಪ್ರತಿಯೊಂದು ಒಂದು ನಟ್ಟು ಬೋಲ್ಟು ಒಂದು ರಿವಿಟನ್ನು ಪಾಠ ಕಲ್ತಿದ್ದಾರೆ. ಹಾಗಾಗಿ ಅದನ್ನು ರಿಪೇರಿ ಮಾಡಿ 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 ಇವತ್ತು ಏರ್ಕ್ರಾಫ್ಟ್ಗಳು ಈ ಹಂತಕ್ಕೆ ಬಂದು ನಿಂತಿದೆ, ಸುಧಾರಣೆ ಆಗಿದೆ ವಿಮಾನ ನಿಲ್ದಾಣ. ಹಾಗಾಗಿ ಇವತ್ತಿಗೂ ಅದೇ ಸೇಫ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇದ್ಯಾಕಾಯಿತು, ವಿ ಹ್ಯಾವ್ ನೋ ಐಡಿಯಾ. ಸೊ ಈಗೇನು ಮಾಡ್ತಾರೆ? ಬೇಸಿಕಲಿ DGCA ಒಂದು ಕಮಿಟಿ ಮಾಡುತ್ತೆ, ಒಂದು ಎನ್ಕ್ವೈರಿ ಸ್ಟಾರ್ಟ್ ಆಗಿರುತ್ತೆ, ಟೆಕ್ನಿಕಲಿ ಮಾಡ್ತಾರೆ.
ಬೋಯಿಂಗ್ ಕಡೆಯಿಂದ ಒಂದು ತಂಡ ಇರುತ್ತೆ, ದೇ ವಿಲ್ ಕಮ್ ಔಟ್. ಯಾಕೆ ಅಂದರೆ ಬೋಯಿಂಗ್ಗೆ ಇದು ದೊಡ್ಡ ಶಾಕ್. ಇದು ಬೇಸಿಕಲಿ ಬೋಯಿಂಗ್ ಕಂಪನಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿರುವಂತಹ ಕಂಪನಿ, ವಿಮಾನಗಳನ್ನು ಉತ್ಪಾದನೆ ಮಾಡುವ ಕಂಪನಿಗಳ ಪೈಕಿ. ಪ್ರಪಂಚದಲ್ಲಿ 2 ಕಂಪನಿಗಳು ಅತ್ಯಂತ ಕಾಂಪಿಟಿಟಿವ್ನೆಸ್ಸಲ್ಲಿ ಸ್ಪರ್ಧಾತ್ಮಕವಾಗಿ ನಾಗರಿಕ ವಿಮಾನವನ್ನು ತಯಾರಿ ಮಾಡೋದರಲ್ಲಿ. ಒಂದು ಬೋಯಿಂಗು ಫಸ್ಟು, ಸೆಕೆಂಡ್ ಏರ್ಬಸ್ಸು, ಆಮೇಲೆ ಬಂದದ್ದು. ಏರ್ಬಸ್ಸು ಯುರೋಪ್ ದೇಶಗಳೆಲ್ಲ ಸೇರ್ಕೊಂಡು ಮಾಡುವಂಥದ್ದು, ಬೋಯಿಂಗ್ ಅಮೇರಿಕಾ. ಬೋಯಿಂಗ್ ವಿಮಾನಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗಿ ಭಾಳ ಕಟ್ಟು ಪರಿಸ್ಥಿತಿಲಿದ್ದಾಗ ಈ ಘಟನೆ ಅದಕ್ಕಿನ್ನೂ ಬೇಜಾರಾಗತ್ತೆ ಅಥವಾ ಭಯ ಆಗುತ್ತೆ. 2.5-3% ಅಷ್ಟು ಬೋಯಿಂಗ್ನ ಸ್ಟಾಕು ಶೇರ್ ವ್ಯಾಲ್ಯೂ ಬಿದ್ದಿದೆ ಇವಾಗ ಅಂತ ಬರ್ತಾ ಇತ್ತು ಈಗಷ್ಟೇ ವರದಿಗಳು. ದಟ್ಸ್ ಓಕೆ, ರಿಪೇರಿ ಆಗ್ಬೋದು. ಯಾಕೆ? 787 ಡ್ರೀಮ್ ಲೈನರ್ ಏನಿದೆ ಬೋಯಿಂಗ್ದು, ಸೇಫೆಸ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ತಿದ್ದಾರೆ. ಸೇಫೆಸ್ಟ್ ಕಾರಣ ಇಲ್ಲಿವರೆಗೂ ಒಂದೇ ಒಂದು ಘಟನೆಗೆ ಸಿಗಾಕೊಂಡಿಲ್ಲ ಅದು. ಅಂದರೆ ಯಾವುದೇ ಆಕ್ಸಿಡೆಂಟ್ಗಾಗಲಿ ಕ್ರ್ಯಾಶ್ಗಾಗಲಿ ಅದು ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗೂ ಇದು ಗಾಬರಿ ಇರುತ್ತೆ, ಅವರೂ ಸೇರ್ಕೋತಾರೆ. ಮೇ ಬಿ ಲಾರ್ಜ್ ನಂಬರ್ ಆಫ್ ಬ್ರಿಟನ್ಸ್, ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬ್ರಿಟನ್ನ ಪ್ರಜೆಗಳ ಸತ್ತಿರೋದ್ರಿಂದ ಅವ್ರದ್ದು ಒಂದು ಪರಿಣಿತರ ತಂಡ ಸಹಾಯಕ್ಕೆ ಬರಬಹುದು, ಬರ್ತಾರೆ ನನ್ನ ಲೆಕ್ಕಾಚಾರದಲ್ಲಿ. ಎಲ್ಲರೂ ಸೇರಿ ಇದರ ತನಿಖೆಯನ್ನು ಯಾರೋ ಒಬ್ಬರು ಲೀಡ್ ಮಾಡ್ತಾರೆ. ಎಲ್ಲರೂ ಟೂ ಮೆನಿ ಕುಕ್ಸ್ ಅಲ್ಲ, ಎಲ್ಲರೂ ತುಂಬ ಜನ ಮಾಡಲ್ಲ, ಅಡುಗೆನ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಈ ಏರ್ಕ್ರಾಫ್ಟ್ನ ಭಾಗಗಳನ್ನು ಸ್ಥಳದಿಂದ ಎತ್ತಿ ರೀಕ್ರಿಯೇಟ್ ಮಾಡ್ತಾರೆ. ದೇ ವಿಲ್ ರೀಕ್ರಿಯೇಟ್ ದೊಡ್ಡ ಹಾಲ್ಗಳು ಎಲ್ಲರೂ ತೊಗೊಂಡು ಜಾಗದಲ್ಲಿ ಎಂಟೈರ್ ವಿಮಾನದಲ್ಲಿ ಸಿಗಬಹುದಾದ ಎಲ್ಲವನ್ನು ತಂದು ರೀಕ್ರಿಯೇಟ್ ಮಾಡ್ತಾರೆ. ಓಕೆ. ದೆನ್ ನ್ಯಾಚುರಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR ಇದನ್ನು ಎತ್ಕೊಂಡು ಕಂಪೇರ್ ಮಾಡ್ತಾ ಹೋಗ್ತಾರೆ ಏನಾಗಿದೆ ಅಂತ. ಹಾಗಾಗಿ ಅಲ್ಟಿಮೇಟ್ಲಿ ಯಾವ್ದಾದ್ರು ಒಂದು ವೈರಿಂಗಿನ ಹೆಚ್ಚು ಕಡಿಮೆಯಿಂದ ಇದಾಗಿದ್ದರೂ ಅದನ್ನು ಕಂಡು ಹಿಡಿತಾರೆ, ಬಿಡಲ್ಲ. ಅಷ್ಟು ಡೀಟೈಲಲ್ಲಿ ಇದರ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಪರಿಣಿತರು ಕೂತ್ಕೊಂಡು, ಬಿಡಲ್ಲ ಅಷ್ಟು ಸುಲಭವಾಗಿ ಅದನ್ನು. ಅವ್ರು ಇದರಿಂದ ಕಲೀಲೇಬೇಕು ಏನದು ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ತನಿಖೆ ನಡೆಯುತ್ತೆ, ನೋಡಬೇಕು. ಬಟ್ ಏನೇ ಇನ್ಸಿಡೆಂಟ್ಸ್ ಆದರೂ ಕೆಲವರು ಮುಚ್ಚಿಟ್ಕೊಳ್ತಾರೆ ಸರ್, ಅದು ನಮ್ದಲ್ಲ ಅಂತ ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾರೆ. ಇಲ್ಲಿ ವಿಮಾನಯಾನದಲ್ಲಿ ಅಂಥದ್ದೆಲ್ಲ ನಡೆಯಲ್ಲ. ಓಕೆ. ಏನು ತಪ್ಪಾಗಿದ್ರೂ ಅದು ರಿಪೋರ್ಟಲ್ಲಿ ಬರಬೇಕು. ಅದು ಮುಂದಾಗದಂತೆ ಮುಂದೆ ಉಳಿದು ಬರುವ ಎಲ್ಲ ವಿಮಾನಗಳಿಗೆ ಅದು ಅಡಾಪ್ಟ್ ಆಗಬೇಕು. ಈಗಾಗಲೇ ಸರ್ವೀಸ್ನಲ್ಲಿರುವ ವಿಮಾನಗಳಿಗೆ ಅದನ್ನು ಅಳವಡಿಸಲೇಬೇಕಾದರೆ ಅದನ್ನು ಅಳವಡಿಸಬೇಕು. ಅದಕ್ಕೆ ಬೇಕಾದಂತಹ ಟ್ರೈನಿಂಗ್ ಮ್ಯಾನ್ಯುಯಲ್ಗಳಲ್ಲಿ ರಿಪೇರಿ ಆಗಬೇಕು. ಆ ರಿಪೇರಿಯಾದ ಮ್ಯಾನ್ಯುಯಲ್ಗಳನ್ನು ಆಯಾ ಸಂಬಂಧಪಟ್ಟ ಪೈಲಟ್ಗಳು ಅಧ್ಯಯನ ಮಾಡಿಕೊಳ್ಳಬೇಕು. ಇದು ಬೋಯಿಂಗ್ ಆದರೂ ಅಷ್ಟೇ, ಏರ್ಬಸ್ ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ. ದಟ್ ಈಸ್ ಹೌ ಇಟ್ ವರ್ಕ್ಸ್. ಅದು ಹಾಗೆ. ಎಸ್.